ಕರ್ನಾಟಕ ಮತ್ತು ತಮಿಳುನಾಡಿನ ರಿಲೇಷನ್ಸ್ ಹೇಗಿರ್ಬೋದು ಹೊಸ ಸಿಎಂ ಬರ್ತಿರೋದ್ರಿಂದ, ಕಾಂಗ್ರೆಸ್ ಬೆಂಬಲ ಘೋಷಿಸಿರೋದ್ರಿಂದ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ, ಎಕ್ಸಾಕ್ಟ್ಲಿ ಕಾಂಗ್ರೆಸ್ನವರು ಬೆಂಬಲ ಘೋಷಣೆ ಮಾಡಿರೋದ್ರಿಂದ, ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ, ಈಗ ನಾವು ಕಾವೇರಿ ನದಿ ನೀರಿನ ವಿಚಾರ ಬಂದಾಗ ಎಷ್ಟು ನೀರು ಬಿಡ್ತಾರೆ ಇಲ್ಲಿಂದ ಅಲ್ಲಿಗೆ? ಎಕ್ಸಾಕ್ಟ್ಲಿ ಕಾವೇರಿ ಮತ್ತು ಮೇಕೆದಾಟು. ಎಸ್, ಕಾವೇರಿ ನದಿ ನೀರಿನ ವಿವಾದ ಈಗ ಬೇಸಿಗೆ ಕಾಲ ಬಂತು ಅಂತಂದ್ರೆ ಶುರುವಾಗುತ್ತೆ. ಈಗ ಹಳೆ ಬ್ಯಾಲೆನ್ಸ್ ಎಲ್ಲ ಸೇರಿಸಿ ನಮಗೆ ರಿಲೀಸ್ ಮಾಡಿ ಅಂತಂತಾರೆ. ನಮ್ಮ ಜಲಾಶಯಗಳ ಪ್ರತಿ ವರ್ಷ ಅದು ನಮ್ಮ ಜಲಾಶಯಗಳಲ್ಲಿ ಇರಲ್ಲ. ಆಗ ಎಷ್ಟು ಲಭ್ಯತೆ ಇದೆಯೋ ಅದ್ರ ಬೇಸಿಸ್ ಮೇಲೆ ಡಿಫಿಷಿಟ್ ಶೇರಿಂಗ್ ವಾಟರ್, ಅದು ಜಲಸಂಕಷ್ಟ ಸೂತ್ರ ತರಬೇಕು ಅಂತ ಹೇಳ್ಬಿಟ್ಟು ಆವಾಗ ಸುಪ್ರೀಂ ಕೋರ್ಟ್ ಸ್ಟೇಟ್ಮೆಂಟ್ ಡೈರೆಕ್ಷನ್ಸ್ ಕೊಟ್ಟಿರೋದು ಚರ್ಚೆ ಆಗುತ್ತೆ. ಇದು ಪ್ರತಿ ವರ್ಷ ನಾವು ನೋಡ್ತಿರುವಂತಹ, ಕೆಲವು ಸರಿ ಕಾವೇರಿನೇ ಇಟ್ಕೊಂಡ್ಬಿಟ್ಟು ಒಂದು ಪೊಲಿಟಿಕಲ್ ಪಾರ್ಟಿ ಎಬ್ಬಿಸ್ಬಿಡ್ತಾರ. ಕರುಣಾನಿಧಿ ಅವರು, ಜಯಲಲಿತಾ ಅವರು ಕಾವೇರಿನೇ ಇಟ್ಕೊಂಡು ಅವ್ರ ಪಾರ್ಟಿನ ಎಬ್ಬಿಸ್ಬಿಡ್ತಿದ್ರು. ಅವ್ರು ಒಂದು ಟ್ರೆಂಡ್ ತಮಿಳುನಾಡಲ್ಲಿ ಒಂದು ಅಲೆನ ಕ್ರಿಯೇಟ್ ಮಾಡ್ಬಿಡ್ತಿದ್ರು. ಸರ್ ನನ್ಗೆ ನಾನೊಂದು ಇರ್ಷಾದ್ ಅವ್ರ ಹತ್ರ ಒಂದು ಪ್ರಶ್ನೆ ಇದೆ ಸರ್. ನಾನು ಇರ್ಷಾದ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ಇರ್ಷಾದ್ ಜಿ, ಈಗ ಕೇರಳದಲ್ಲ ವೈನಾಡಲ್ಲಿ ಆನೆ ತುಳಿತದಿಂದ ಯಾರೋ ಸತ್ರು ಅಂತ ಹೇಳಿ 15 ಲಕ್ಷ ರೂಪಾಯಿ ಏನೋ, ನೀವು 15 ಲಕ್ಷನೋ 20 ಲಕ್ಷನೋ ನಮ್ಮ ಸರ್ಕಾರದಿಂದ ಕೊಟ್ರಿ ಅವ್ರಿಗೆ. 15 ಲಕ್ಷ ಅನ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್, 15 ಲಕ್ಷ ಅನ್ಸುತ್ತೆ ಕೊಟ್ರಿ ಅಂತ ಅನ್ಕೊಳ್ತೀನಿ. ಕೇರಳದಲ್ಲಿ ವೈನಾಡಲ್ಲಿ ನಿಮ್ಮ ಸಂಸದರಿದ್ರು ಅಥವಾ ಅಲ್ಲಿಯ ನಿಮ್ಮ ವೇಣುಗೋಪಾಲ್ ಅವರ ಇನ್ಫ್ಲೂಯೆನ್ಸ್ ಇತ್ತು ಅನ್ನೋ ಕಾರಣಕ್ಕೆ ಅಲ್ಲಿ ಇಲ್ಲಿಗಿಂತ ಹೆಚ್ಚಿಗೆ ನೀವು ಅಲ್ಲಿಗೆ ಡೊನೇಟ್ ಮಾಡಕ್ ಹೋದ್ರಿ. ಅಲ್ಲಿ ವೈನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆದಂತ ಸಂದರ್ಭದಲ್ಲಿ ಅಲ್ಲಿಗೆ ಡೊನೇಟ್ ಮಾಡಕ್ ಹೋದ್ರಿ, ಎಲ್ಲ ಮಾಡಿದ್ರಿ. ಈಗ ಈಗ ತಮಿಳ್ನಾಡಲ್ಲೂ ನೀವು ಬೆಂಬಲ ಕೊಟ್ಟಿದ್ದೀರಾ, ನಿಮ್ಮೊಂದು 5 ಜನ ಅಲ್ಲಿಗೆ ಹೋಗಿದ್ದಾರೆ. ಸೊ ತಮಿಳ್ನಾಡಿಗೂ ಇಲ್ಲಿಂದ ಏನಾದ್ರು, ಕರ್ನಾಟಕದಿಂದ ಏನಾದ್ರು ಸಹಾಯ ಹಸ್ತ ಚಾಚೋದು ಇಲ್ಲಿದೇನಾದ್ರು ಇಟ್ಕೊಂಡಿದ್ದೀರಾ ಹೇಗೆ ನೀವು? ಆತರ ಏನಾಗಲ್ಲ. ಅಲ್ಲ ಸರ್, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಕರ್ನಾಟಕ ಎಲ್ರಿಗೂ ದಾನ ಮಾಡೋದಾಗೋಗಿದೆ ಸರ್, ಯೋಚನೆ ಮಾಡ್ಬೇಕು. ಇಟ್ಸ್ ಅ ಸೀರಿಯಸ್ ಕನ್ಸರ್ನ್ ಸರ್. ಆತರ ಏನಿಲ್ಲ, ಆತರ ಏನಾಗಲ್ಲ. ರಾಜಕಾರಣ ಯಾಕೆಂದ್ರೆ ಉದಾರ ಮನಸ್ಸಿನಿಂದ ಇರೋರು ನೀವು, ಕೇರಳಕ್ಕೆ ದಾನ ಮಾಡಿದವರು. ಮತ್ತೆ ಇಲ್ಲಿ ಯಾರೋ ಹೊರಗಡೆಯಿಂದ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೇರಳ ಸಿಎಂ ಹೇಳಿದ ತಕ್ಷಣ ಇಲ್ಲಿ ಮನೆ ಕೊಟ್ಟವರು ನೀವು ಅವ್ರಿಗೆ. ಸೊ ಈ ತಮಿಳ್ನಾಡು ಜೊತೆ ನೀವು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಾ, TVK ಜೊತೆ, ತಮಿಳ್ನಾಡು ಜೊತೆ ನಿಮ್ಮ ಬಾಂಧವ್ಯ ಸಂಬಂಧ ಎಲ್ಲ ಬೆಳೀತಾ ಇದೆ. ವಾಟ್ ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಕರ್ನಾಟಕದಿಂದ ತಮಿಳ್ನಾಡು? ನೋಡಿ, ತಮಿಳ್ನಾಡಿಗೆ ನಾವು ಇವತ್ತು ಅದು ನೇಬರ್ ಸ್ಟೇಟ್ ಇರೋದ್ರಿಂದ ಒಂದು ಸೌಹಾರ್ದತೆಯ ವಾತಾವರಣ ಇರಬೇಕಾಗ್ತದೆ. ಆಮೇಲೆ ಭಾಳಷ್ಟು ತಾವು ಹೇಳಿದ್ರಿ, ನೀರಾವರಿ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ಯೋಜನೆಗಳಿಗೆ ಒಬ್ಬರಿಗೊಬ್ಬರು ಪೂರಕವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಈ ನೀರಾವರಿ ಯೋಜನೆಗಳು ಕ್ಲಿಯರೆನ್ಸ್ ಬಾಕಿ ಇರೋದು ಕೇಂದ್ರ ಸರ್ಕಾರದಲ್ಲಿ. ಸೊ ಹಾಗಾಗಿ ಅವರು ಕ್ಲಿಯರೆನ್ಸ್ ಕೊಟ್ರೆ ನಾವು ಇವತ್ತು ಅಲ್ಲ, ನೀರಾವರಿ ಯೋಜನೆ ಬಿಡಿ, ನೀವು ಕೇಂದ್ರ ಸರ್ಕಾರದ ಮೇಲೆ ಹೇಳ್ತೀರಾ, ಅದೆಲ್ಲ ಸರಿ. ಕಮ್ ಟು ಮೈ ಪಾಯಿಂಟ್. ನಾನು ಹೇಳಿದ ಪಾಯಿಂಟ್ ಬಗ್ಗೆ ಮಾತಾಡಿ. ನೀವು ಕೇರಳಗೆ ಅಲ್ಲಿ ಯಾರು ಆನೆ ತುಳಿತದಲ್ಲಿ ಸಾವಾದ್ರೆ ಇಲ್ಲಿಂದ ಲಕ್ಷಾಂತರ ರೂಪಾಯಿ ಕೊಡ್ತೀರಾ. ಅಲ್ಲಿ ಸಿಎಂ ಹೇಳಿದ ತಕ್ಷಣ ನೀವು ಇಲ್ಲಿ ಅಕ್ರಮವಾಗಿ ವಲಸೆ ಬಂದಿರೋರ್ಗೆ, ನೀವು ಇಲ್ಲಿ ಅಕ್ರಮವಾಗಿ ನೆಲೆ ಇರೋರ್ಗೆ ನೀವು ಇಲ್ಲಿ ಮನೆ ಕೊಡ್ತೀರಾ. ಇಲ್ಲಿರೋ ಎಷ್ಟೋ ಜನಕ್ಕೆ ರಾಜೀವ್ ಗಾಂಧಿ ಯೋಜನೆಯಲ್ಲಿ ಮನೆ ಸಿಕ್ಕಿಲ್ಲ. ಇಲ್ಲಿ ಮನೆ ಕಾನೂನು ಅಡಿಯಲ್ಲಿ ಅವ್ರು ಯಾವ ರೀತಿ ಬೇರೆ ಸಿಕ್ಕಿದೆ ಬೇರೆ. ಇವಾಗ ಅವ್ರಿಗೆ ಸಿಗುತ್ತೆ, ಅದು ನೆಕ್ಸ್ಟ್ ನೋಡೋಣ. ಫ್ಯೂಚರ್ ಅಲ್ಲಿ ನೀವು ಕೊಟ್ಟಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಇವ್ರುಗಳಿಗೆ ಮನೆ ಕೊಟ್ಟಿದ್ದೀರಾ, ಪುನಃ ಅಲ್ಲಿ ವೈನಾಡಲ್ಲಿ ಒಂದ್ಸಲಿ ಅಲ್ಲ ಮನೆ ಕೊಟ್ಟಿಲ್ಲ. ಈಗ ಅವ್ರು ಯಾವ ತರ ವೈನಾಡ್ಗೆ ನೀವು 2 ಸಲ ಇಲ್ಲಿಂದ ಫಂಡ್ ಕಳ್ಸಿದ್ರಿ. ಇಲ್ಲಿ ಜನನ್ ಕೇಳಲಿಲ್ಲ, ಮಾಡ್ಲಿಲ್ಲ, ಏನೂ ಮಾಡಿಲ್ಲ. ಇಲ್ಲಿಂದ ತಗೊಂಡೋಗಿ ಫಂಡ್ ಕೊಟ್ರಿ. ಇಲ್ಲೇ ನಿಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಷನ್, ಕರ್ನಾಟಕದ ಜನದ ಬೆವರ ಹನಿಯ ದುಡ್ಡನ್ನ ನೀವು ಹಂಚ್ತಿದ್ರೆ ನನಗೆ ಅರ್ಥ ಆಗುತ್ತೆ. ಪಕ್ಕದ ರಾಜ್ಯಗಳಿಲ್ದಾಗ ಸಹಾಯ ಮಾಡಬೇಕು, ದಟ್ ಇಸ್ ಆಲ್ ಓಕೆ, ನಾನು ಅಗ್ರಿ ಮಾಡ್ತೀನಿ. ಅದಕ್ಕೆ ಒಂದು ಲಿಮಿಟ್ ಅನ್ನೋದಿದೆ. ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ ಕರ್ನಾಟಕದ ಅಕ್ಕಪಕ್ಕದಲ್ಲೇ ಎರಡೂ ನಿಮ್ಮ ಬಾಂಧವ್ಯ ಇರುವಂತ ರಾಜ್ಯಗಳಿದಾವಲ್ಲ, ಕರ್ನಾಟಕದ ಜನರ ಪರಿಸ್ಥಿತಿ ಏನು? ಈಗ ನೀವಿಲ್ಲಿ ಈ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅಂತ ನೀವು ಅಂದ್ರಿ. ನನಗೆ ಭಯ ಏನು ಅಂದ್ರೆ, ನೀವು ಕರ್ನಾಟಕಕ್ಕೆ ನೀವೇ ಮಲತಾಯಿ ಧೋರಣೆ ಮಾಡ್ಬಿಟ್ರೆ ಹೆಂಗಪ್ಪ ಅಕ್ಕಪಕ್ಕದ ರಾಜ್ಯಗಳನ್ನ ಇಟ್ಕೊಂಡು ಅನ್ನೋದು ನನ್ನ ಯೋಚನೆ. ಅಲ್ಲಿ ನಿಮ್ಮ ಹೈಕಮಾಂಡ್ ಅನ್ನ ಮನವೊಲ್ಸಕ್ಕೋ ಇನ್ನೊಂದು ಮಾಡಕ್ಕೋ ಏನೋ ಮಾಡಕ್ಕೆ ನೀವು ಇಲ್ಲಿಂದ ತಗೊಂಡಾಗ ಅಲ್ಲಿ ಕೊಟ್ಟು ಅಲ್ಲಿ ದೊಡ್ಡಸ್ಗೆ ತಗೊಳಕ್ಕೆ, ಇಲ್ಲ ನೆಕ್ಸ್ಟ್ ಇನ್ನೊಂದು 5 ಸೀಟ್ ಇರೋದನ್ನ ಇನ್ನೊಂದು 20 ಸೀಟ್ ಜಾಸ್ತಿ ಮಾಡ್ಕೊಳಕ್ಕೆ, ನೀವು ಅಲ್ಲಿ ತಮಿಳ್ನಾಡಲ್ಲಿ ನೀವು ಮೆಚ್ಚಿಸ್ಕೊಳಕ್ ಮಾಡಿದಾಗ ಕರ್ನಾಟಕದ ಸ್ಥಿತಿ ಏನು? ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಅನ್ಯಾಯ ಆಗೋದಕ್ಕೆ ಕಾಂಗ್ರೆಸ್ ಪಕ್ಷ ಕೊಡಲ್ಲ. ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಕ್ಕೆ ಕೊಡಲ್ಲ. ಇಲ್ಲಿ ಅಸ್ಮಿತೆ ಇರ್ಬೋದು ಅಥವಾ ಇಲ್ಲಿಯ ಸಾರ್ವಭೌಮತೆ ಇರಬೇಕು, ಯಾವತ್ತೂ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿಲ್ಲ. ಈಗ ತಾವು ಹೇಳಿದ್ರಿ, ಈಗ ಅಲ್ಲಿಂದ ಬಂದಂಥ ಕೆಲವೊಬ್ಬರು ಇಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅವ್ರು ಏನು ಇಲ್ಲಿ ಡಾಕ್ಯುಮೆಂಟೇಶನ್ ಇದೆ ಅದನ್ನು ಕರೆಕ್ಟ್ ಆಗಿ ಕೊಟ್ಟು
ಡಾಕ್ಯುಮೆಂಟೇಶನ್ ಇಟ್ ಸೆಲ್ಫ್ ಇಸ್ ಅಕ್ರಮ ಅಂತ ಹೇಳ್ತಾ ಇದೀವಿ ನಾವು. ಹೆಂಗ್ ಡಾಕ್ಯುಮೆಂಟೇಶನ್ ಕೊಟ್ರಿ ಹೇಳಿ? ಇಂತಿಷ್ಟು ವರ್ಷ ಇಲ್ಲಿ ಇರ್ಬೇಕು ಅಂತ ರೂಲ್ಸ್ ಇದೆ. ಅವ್ರು ಎಲ್ರಿಗೂ ಕೊಟ್ಟಿಲ್ಲ. ಅದ್ರಲ್ಲಿ ಅದು ಯಾವ ಹೆಂಗ್ ಕೊಟ್ರು? ಒಂದು 10 ರಿಂದ 15% ಮಾತ್ರ ಜನರಿಗೆ ಅಲ್ಲಿ ರಾಜೀವ್ ಗಾಂಧಿ ಯೋಜನೆ ವಸತಿ ಸಿಕ್ಕಿರೋದು. ಅದು ಯಾರಿಗೆ ಸರ್ಕಾರದ ಡಾಕ್ಯುಮೆಂಟೇಶನ್ ಪ್ರಕಾರ ಅವ್ರು ಯಾರು ಅಲ್ಲಿ ಸಲ್ಲಿಸಕ್ ಆಗಿಲ್ಲ ಅವ್ರಿಗೆ ನಾವು ಕೊಟ್ಟಿಲ್ಲ. ಯಾರು ಆ ಪ್ಯಾರಾಮೀಟರ್ ಅಲ್ಲಿ ಬರ್ತಾರೆ ಅವ್ರಿಗೆ ಮಾತ್ರ ಕೊಟ್ಟಿರುವಂತದ್ದು. ರಾಜೀವ್ ಗಾಂಧಿ ಯೋಜನೆಯಲ್ಲಿ ಮನೇನ ಒಂದ್ 10 ಜನ ಕೊಟ್ರು 12 ಜನ ಕೊಟ್ರು ಅಂತ ಇಟ್ಕೊಳ್ಳೋಣ. ಮಿಕ್ಕದವ್ರಿಗೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀರಾ, ವಾಟರ್ ಕೊಟ್ಟಿದ್ದೀರಾ, ಇರಕ್ ಜಾಗ ಕೊಟ್ಟಿದ್ದೀರಾ. ಇದು ಅಕ್ರಮ ಅಲ್ಲದೆ ಇನ್ನೇನು? ಅದನ್ನು ಸಕ್ರಮ ಮಾಡ್ಕೊಳಕ್ ಏನಾದ್ರು ಪ್ಲಾನ್ ಮಾಡಿ ನಿಮ್ ಗವರ್ನಮೆಂಟ್ ಅಲ್ಲಿ ಅಕ್ರಮನ ಸಕ್ರಮ ಮಾಡಕ್ ಎಲ್ಲಾ ಯೋಜನೆಗಳು ಇಟ್ಟಿರ್ತೀರಾ ನೀವು. ಇದಕ್ಕೇನ್ ಇಟ್ಟಿದ್ದೀರಾ ಹೇಳಿ? ಇಲ್ಲ, ನಮ್ಮ ಸರ್ಕಾರದಲ್ಲಿ ಸರ್ಕಾರದ ಏನು ಪ್ಯಾರಾಮೀಟರ್ ಇದೆ, ಸರ್ಕಾರದ ಕಾನೂನು ಇದೆ, ಈ ನೆಲದ ಕಾನೂನು ಏನಿದೆ ಅದರ ಅಡಿನಲ್ಲಿ ಯಾರು ಅಲ್ಲ ಬಡವರು ಯಾರು ನಿರ್ಗತಿಕರಿದ್ದಾರೆ ಅವರು ಕರೆಕ್ಟ್ ಆದ ಡಾಕ್ಯುಮೆಂಟೇಶನ್ ಕೊಡ್ತಾರೆ ಅಂಥವ್ರಿಗೆ ಸರ್ಕಾರ ಸಹಾಯ ಮಾಡುತ್ತೆ. ಯಾರು ಸಹ ಅದನ್ನ ಸಲ್ಲಿಸೋದಕ್ಕೆ ಫೇಲ್ ಆಗ್ತಾರೆ, ಅವ್ರು ಸಲ್ಲಿಸೋದಕ್ಕೆ ಆಗಲ್ಲ ಅಂಥವ್ರಿಗೆ ನಾವು ಯೋಜನೆಯಲ್ಲಿ ಒಳಪಡಿಸಲ್ಲ. ಗೊತ್ತಾ ಸಮೀವುಲ್ಲಾ ಸರ್, ಸರ್ಕಾರದ ಯೋಜನೆಗಳು ಬಹುತೇಕ ಈ ಕನ್ನಡಿಗ ಅಂದ್ರೆ ಇಲ್ಲಿರೋರಿಗೆ ಯಾಕೆ ಸಿಗಲ್ಲ ಅಂದ್ರೆ ಅವರಿಗೆ ಮಾಡ್ಕೊಡೋದೇ ಇಲ್ಲ. ವೋಟ್ ಬ್ಯಾಂಕ್ ಅಂದ್ರೆ ಅವರಿಗೆ ಈಗ ನೋಡಿ, ಚಾಮರಾಜನಗರ ಗಡಿ ಭಾಗದಲ್ಲಿ ಕಾಡಂಚಲ್ ವಾಸ ಮಾಡೋ ಎಷ್ಟೋ ಜನ ಇದ್ದಾರೆ, ಕರ್ನಾಟಕಕ್ಕೆ ಸೇರಿದವರು. ಅವರಿಗೆ ಇಷ್ಟು ವರ್ಷ ಆದ್ರೂ ಎಲೆಕ್ಟ್ರಿಸಿಟಿ ಇಲ್ಲ. ಇವ್ರು ಇಲ್ಲಿ 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ. ಅಂತ ಜನಕ್ಕೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ಮೇಲೆ ಇಲ್ಲಿ 200 ಯೂನಿಟ್ ಫ್ರೀ ಕೊಟ್ಟು ಏನ್ ಪ್ರಯೋಜನ? ನನ್ ಕ್ವೆಶ್ಚನ್ ಸರಿನಾ ಇಲ್ಲ ಹೇಳಿ ಸಮೀವುಲ್ಲಾ ಸರ್? ಕರ್ನಾಟಕ ಸರಿ ಇದೆ. ಈಗ ಉದ್ದಕ್ಕೂ ಅದೇ ಆಗ್ತಿರೋದು. ಪಕ್ಕದವರ ವಯನಾಡು ಅಲ್ಲಿಂದ ಆಯ್ಕೆ ಆಗಿರೋ ಅಭ್ಯರ್ಥಿ ಯಾರು ಅನ್ನೋದು ನಮಗೆ ಎಲ್ರಿಗೂ ಗೊತ್ತೇ ಇದೆ. ಹೀಗಾಗಿ ಸಹಜವಾಗಿ ವಿಶೇಷವಾದ ಇಂಟ್ರೆಸ್ಟ್ ಅನ್ನ ಅಲ್ಲಿ, ಅದರಲ್ಲೂ ಏನಾದ್ರೂ ಈಗ KC ವೇಣುಗೋಪಾಲ್ಗೆ ಏನಾದ್ರು ಕೇರಳ CM ಕೊಟ್ಬಿಟ್ರೆ ಕರ್ನಾಟಕ ವಿಲ್ ಬಿ ದ ATM ಫಾರ್ ಕೇರಳ. ಅದ್ರಲ್ಲಿ ಡೌಟೇ ಇಲ್ಲ ಸರ್. ಅದ್ರಲ್ಲಿ ಆಗ್ಬಹುದೇನ KC ವೇಣುಗೋಪಾಲ್ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕ ಮತ್ತು ತಮಿಳುನಾಡಿನ ಸಂಬಂಧ, ಕೇರಳದ ಸಂಬಂಧ ಅದರ ಲೆವೆಲ್ಲೇ ಬೇರೆ ತರ ಇರುತ್ತೆ. ಅದರ ಸ್ವರೂಪನೇ ಬದಲಾಗುತ್ತೆ. ಅದು ಯಾವ ರೀತಿನಲ್ಲಿ ಅವ್ರು ಹೇಳಿದ್ದನ್ನ ಇಲ್ಲಿ ಕೇಳುವ ಒಂದು ಪರಂಪರೆನೇ ಬೆಳೆದ್ ಬಿಡುತ್ತೆ ಬಿಡಿ. ಅದ್ರಲ್ಲಿ ಏನ್ ಡೌಟೇ ಇಲ್ಲ. ಅವರು ಕರ್ನಾಟಕ ರಾಜಕಾರಣದ ಮೇಲೆ ಅವ್ರು ಇಟ್ಕೊಂಡಿರೋ ನಿಯಂತ್ರಣ, ಅವರ ಸಂಪರ್ಕವನ್ನ ನೋಡಿದ್ರೆ ಅದ್ರಲ್ಲೇನು ಡೌಟೇ ಬೇಡ. ಬಟ್ ಇಲ್ಲಿ ತಮಿಳ್ನಾಡು ವಿಚಾರಕ್ಕೆ ಹೇಗಾಗುತ್ತೆ ಅನ್ನೋದು ನನ್ನ ಕುತೂಹಲ. ಕಾವೇರಿ ಈಗ ಕುಮಾರಸ್ವಾಮಿ ಅವ್ರು ಹೇಳ್ತಾನೆ ಇದ್ದಾರೆ, DMK ಜೊತೆ ನಿಮ್ ಅಲಯನ್ಸ್ ಇದೆ, ಮೇಕೆದಾಟು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಯಾಕೆ ಪ್ರೆಷರ್ ಹಾಕ್ತೀರಾ? DMKಗೆ ನೀವೇ ಕನ್ವಿನ್ಸ್ ಮಾಡಿ ಮೇಕೆದಾಟುಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಸ್ಟಾಲಿನ್ಗೆ ಹೇಳಿಸ್ಕೊಂಡು ಅವರಿಂದ ಕ್ಲಿಯರ್ ಮಾಡಿಸ್ಕೊಂಡ್ಬಿಡಿ. ಅಲ್ಲಿ ಪ್ರಾಬ್ಲಮೇ ಇರಲ್ಲ. ಸೆಂಟ್ರಲ್ ಕ್ಲಿಯರೆನ್ಸ್ ಸಿಗುತ್ತೆ, ಪರಿಸರ ಮಂಜೂರಾತಿನೂ ಸಿಗುತ್ತೆ. ಕೋರ್ಟ್ ಎಲ್ಲ ಹಾಕಿರೋ ಕೇಸ್ ವಾಪಸ್ ತಗೊಳಕ್ ಹೇಳಿ ಸ್ಟಾಲಿನ್ಗೆ. ನಿಮ್ಮ ಅವ್ರ ಜೊತೆ ಮೈತ್ರಿ ಇದೆಯಲ್ಲ, ನೀವ್ ಇಲ್ಲಿ ಮಾತಾಡ್ಕೊಳ್ಳಿ ಅಂತ ಶಿವಕುಮಾರ್ಗೆ ಟಾಂಟ್ ಕೊಡ್ತಲೇ ಇರ್ತಾರೆ ಅವರು. ಯಾರು? ಕುಮಾರಸ್ವಾಮಿ ಅವರು. ಅದು ನಾನು ಒಪ್ಪಲ್ಲ. ಅದನ್ನ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಸ್ಟೇಟ್ಮೆಂಟ್ ಅದು ಕುಮಾರಸ್ವಾಮಿ ಅವ್ರದ್ದು ಜವಾಬ್ದಾರಿ ಅಷ್ಟೇ ಇದೆ. ನಮ್ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ ಕರ್ನಾಟಕದ ಯೋಜನೆಗಳಿಗೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಅದನ್ನ ಕೇಂದ್ರದಿಂದ ಕ್ಲಿಯರ್ ಅನಂತ್ ಕುಮಾರ್ ಅವರ ಕೆಲಸ ಮಾಡ್ತಿದ್ರು. ಮಾಡಿಸ್ಕೊಳ್ಳೋ ಜವಾಬ್ದಾರಿ ಅವ್ರ ಮೇಲೇನೂ ಇದೆ. ಈಗಲೂ ಸೇಮ್ ಸಿಚುಯೇಷನ್ ಕಂಟಿನ್ಯೂ ಆಗುತ್ತೆ. TVK ಮುಖ್ಯಮಂತ್ರಿ ಜೊತೆ ನಿಮ್ ಅಲಯನ್ಸ್ ಇರೋದ್ರಿಂದ, TVK ಮುಖ್ಯಮಂತ್ರಿಗೆ ನೀವು ಬೆಂಬಲ ಕೊಡ್ತಿರೋದ್ರಿಂದ ನೀವು ಮೇಕೆದಾಟು ವಿಜಯ್ ಹತ್ರ ಕ್ಲಿಯರ್ ಮಾಡ್ಕೊಂಡು ಕೇಸ್ ವಾಪಸ್ ಮಾಡ್ಕೊಡಿ ಅಂತ ಹೇಳ್ಬಹುದು. ಎಲ್ಲವೂ ಪಲಾಯನವಾದ, ಎಸ್ಕೇಪಿಸಂ. ಇದು ರಾಜಕಾರಣದಲ್ಲಿ ಪಲಾಯನವಾದ ಅನ್ನೋದು ಒಂದು ಸ್ಟ್ರಾಟಜಿ ಆಗಿದೆ ಸರ್. ಆಕ್ಚುಲಿ ನಾನು ಹೇಳ, ಇವ್ರು ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಪಕ್ಷ ನಿಮಗ್ ಬೆಂಬಲ ಕೊಟ್ಟಿದೆ, ಕರ್ನಾಟಕದಲ್ಲಿ ಸಂಪೂರ್ಣ ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ನೀವು ನಮ್ಗೆ ಈ ಯೋಜನೆನ ಕ್ಲಿಯರ್ ಮಾಡ್ಕೊಡೋಕೆ ಸೈನ್ ಮಾಡ್ಕೊಡಿ ಅಂತ ಕೇಳ್ಬೇಕು ಇವ್ರು. ಆದ್ರೆ ಇವ್ರು ಏನ್ ಹೇಳ್ತಾರೆ ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ಅಯ್ಯೋ, ನಮ್ಮ ಪಕ್ಕದಲ್ಲಿರೋ ರಾಜ್ಯ, ನಾವು ಅವ್ರಿಗೆ ಸಹಾಯ ಮಾಡ್ಬೇಕು, ಪಾಪ ಅವರು ಏನೋ ಮಾಡ್ತಾ ಇದಾರೆ. ಇವ್ರು ಉದಾರಿಗಳಲ್ಲ ಸರ್, ದಾನಶೂರ ಕರ್ಣರಲ್ಲ ಇವರೆಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಹೀಗಾಗಿ ವಿಜಯ್ ಅವರ ಹಾದಿ ಸುಗಮದ ಹಾದಿ ಅಲ್ಲ. ಮೂರು ಬಿಡಿ, ಅದೇನೋ ಮೇಕೆದಾಟು ಕಾವೇರಿ ಇಶ್ಯೂಸ್ ಬಂದಾಗ ಅದು ನೆಗೋಸಿಯೇಷನ್ ಇಂದಲೋ ಅಥವಾ ಕೊಟ್ಟು ತಗೊಳ್ಳೋ ಫಾರ್ಮುಲಾದಿಂದಲೋ ಏನೋ ಒಂದ್ ಸೆಟ್ಲ್ ಆಗುತ್ತೆ, ಅಥವಾ ಅದ್ ಹೆಂಗು ಕೋರ್ಟ್ ಅಲ್ಲಿ ಇರೋದ್ರಿಂದ ಅದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಹಳ ದೊಡ್ಡ ಸಮಸ್ಯೆ ಇದೆ. ಮೇಕೆದಾಟಿಗೆ ಇವ್ರು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡ್ತೀನಿ ಅಂದ್ರೂ ಕೂಡ ಅದು ಗೊಂಡಾರಣ್ಯ, ದಟ್ಟಾರಣ್ಯ, ಆನೆಗಳ ಹಾದಿ, ಮತ್ತೆ ಜೀವ ಸಂಕುಲನೇ ಇದೆ. ದೊಡ್ಡ ಮಟ್ಟದಲ್ಲಿ ಅರಣ್ಯದಲ್ಲಿ ಜೀವ ಸಂಕುಲನೇ ಇದೆ. ನೀವು ಆಲ್ಟರ್ನೇಟಿವ್ ಭೂಮಿ ಕೊಡ್ತೀನಿ ಅಂದ್ರೂ ಕೂಡ ದೊಡ್ಡ 5,000 ಎಕರೆಗೂ ಹೆಚ್ಚು ದಟ್ಟ ಅರಣ್ಯ, ಕಾಡು ನಾಶ, ಅದು ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ದೊಡ್ಡ
ಲೆಕ್ಕಾಚಾರ ಇದೆ. ಅದು ಭವಿಷ್ಯದಲ್ಲಿ ನೋಡೋಣ. ಅಥವಾ ಕಾವೇರಿ ವಿಚಾರ ಬಂದಾಗ್ಲೂ ನೆಗೋಸಿಯೇಷನ್ ನಿಂದ 10 TMC ಕೊಡೋದು 8 6 ಎಷ್ಟೋ ಕೊಟ್ಕೋತೀವಿ ಅಂತ ಏನೋ ಬಗೆಹರಿಸ್ಕೊಂಡ್ರು, ಅಥವಾ ಅದಕ್ಕೆ ಅಥಾರಿಟೀಸ್ ಇದೆ, ಕಾವೇರಿ ರಿವರ್ ಅಥಾರಿಟೀಸ್ ಇದೆ, ಅವ್ರ ತೀರ್ಮಾನ ಅಂತಿಮ, ಅವರು ನೆಗೋಷಿಯೇಟ್ ಮಾಡ್ಕೋತಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಈ ಪೊಲಿಟಿಕಲ್ ಕನ್ಸ್ಟೆಂಟ್ ಅಂಡ್ ಫಿನಾನ್ಷಿಯಲ್ ಕನ್ಸ್ಟೆಂಟ್ ಇದೆಯಲ್ಲ ಸವಾಲು. ಪೊಲಿಟಿಕಲ್ ಕನ್ಸ್ಟೆಂಟ್ ಇದೆಯಲ್ಲ, CPM ಇದಾರಲ್ಲ ಅವರೆಲ್ಲ ಈ ಇಶ್ಯೂ ಬೇಸ್ಡ್ ಸಪೋರ್ಟ್ ಕೊಡೋರು, ಕಾಂಪ್ರಮೈಸ್ ಆಗೋದಿಲ್ಲ ಅವರು. ಹೌದು. ಅವ್ರಿಗೆ ಸರ್ಕಾರ ಜೊತೆ ಸೇರಿಲ್ಲ, ದೇ ಆರ್ ಆಲ್ಸೋ ಪಾರ್ಟ್ ಆಫ್ DMK. ಮೈತ್ರಿ ಮುಂದುವರಿಯುತ್ತೆ ಅವ್ರ ಜೊತೆಗೆ, DMK ಜೊತೆಗೆ ಅಷ್ಟೇನೆ. ಹೀಗಾಗಿ ಇಬ್ರು ವಾಪಸ್ ತಗೊಂಡು ಗೌರ್ಮೆಂಟ್